ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಪಂಚಮಹಾಯಜ್ಞ ಸಂಧಿ 6ನೇ ಸಂಧಿ. ಅದರಲ್ಲಿ 7 ಪದ್ಯಗಳ ಶ್ರವಣವನ್ನು ಹಿಂದೆ ಮುಗಿಸಿದ್ದೆವು. ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ ಯಾವ 5 ಯಜ್ಞಗಳ ವಿವರಣ ಬಂದಿದೆ ಅದನ್ನು ದಾಸರು ಈ 4-6 ಪದ್ಯಗಳಲ್ಲಿ ಕನ್ನಡದಲ್ಲಿ ವಿವರಿಸಿದ್ದಾರೆ. ಶ್ವೇತಕೇತು ಅನ್ನುವಂಥ ಮುನಿಕುಮಾರ ಪ್ರವಾಹಣ ಅನ್ನುವಂಥ ರಾಜನ ಬಳಿಗೆ ಹೋಗಿದ್ದ ತನ್ನ ಪಾಂಡಿತ್ಯದ ಪ್ರದರ್ಶನಕ್ಕೆ. ಆ ಪ್ರವಾಹಣ ರಾಜ ಏನು ಪ್ರಶ್ನೆಗಳನ್ನು ಕೇಳಿದ ಅವುಗಳಿಗೆ ಉತ್ತರ ಇರಲಿಲ್ಲ ಈ ಶ್ವೇತಕೇತುವಿನ ಬಳಿಗೆ. ತಂದೆ ಕಡೆಗೆ ಬಂದ, ತಂದೆಗೂ ಕೂಡ ಉತ್ತರ ಗೊತ್ತಿರಲಿಲ್ಲ. ತಂದೆಯೇ ಗೌತಮ ಅನ್ನೋ ಹೆಸರಿನ ತಂದೆ ಪ್ರವಾಹಣ ರಾಜನ ಬಳಿಗೆ ಬಂದ. ಅವನ ಶಿಷ್ಯತ್ವ ವಹಿಸಿ ಅವನ ಮುಖದಿಂದ ಈ 5 ಯಜ್ಞಗಳ ರಹಸ್ಯವನ್ನು ಶ್ರವಣ ಮಾಡಿದ. ಜೀವ ಮೃತನಾದ ಬಳಿಕ ಅವನನ್ನು ದ್ಯುಲೋಕಕ್ಕೆ, ಮುಂದೆ ಚಂದ್ರಲೋಕಕ್ಕೆ ಇತ್ಯಾದಿ ಲೋಕಗಳ ಮೂಲಕವಾಗಿ ಮಳೆಗೆ, ಮಳೆಯಿಂದ ಭೂಮಿಗೆ, ಭೂಮಿಯಿಂದ ತಂದೆಗೆ, ತಂದೆಯಿಂದ ತಾಯಿಗೆ, ಹೀಗೆ ದೇವತೆಗಳು ಕಳಿಸ್ತಾರೆ. ಮುಂದೆ ಆತ ಜನ್ಮ ತಾಳ್ತಾನೆ ಅನ್ನುವಂಥ ಸಂಗತಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನೋ ವರ್ಣಿತ ಆಗಿದೆ. ಅದನ್ನು ಶ್ರವಣ ಮಾಡಿದ್ವಿ ನಾವು ನಿನ್ನೆ. ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನು ತಾ ಷಟ್ಪಂಚರೂಪವು ಧರಿಸಿ ತತ್ತನ್ನಾಮದಲ್ಲಿ ಕರೆಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. 8ನೇ ಪದ್ಯ ಈಗ. 5 ರೂಪವುಳ್ಳಂಥ ಹರಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನುವಂಥ 5 ರೂಪದ ಹರಿ 30 ರೂಪಗಳನ್ನು ಕೂಡ ತಾಳಿರ್ತಾನೆ. 30 ರೂಪಗಳನ್ನು ತಾಳುವಂಥ ಆ ಹರಿ ಪಂಚನಾರಿ ತುರಗದಂತೆ 5 ಸ್ತ್ರೀಯರ ಚಿತ್ರಣವನ್ನು ಮಾಡಿ ಅವುಗಳನ್ನು ಒಂದು ಕುದುರೆಯ ರೂಪದಲ್ಲಿ ಹೊಂದಿಸಿರ್ತಾರೆ. ಅದಕ್ಕೆ ಪಂಚನಾರಿ ತುರಗ ಅಂತ ಕರೀತಾರೆ. 5 ಜನ ಸ್ತ್ರೀಯರ ಪ್ರತ್ಯೇಕ ರೂಪಗಳೇನಿವೆ ಆ ಪ್ರತ್ಯೇಕ ರೂಪಗಳು ಕೂಡ ಪೂರ್ಣವೇ. ಅವರೆಲ್ಲರನ್ನೂ ಕೂಡ ಒಂದು ಕುದುರೆಯ ರೂಪದಲ್ಲಿ ಹೊಂದಿಸಿದರೆ ಆ ಕುದುರೆಯ ರೂಪವೂ ಕೂಡ ಪೂರ್ಣವೇ. ಹೀಗೆ ಖಂಡವೂ ಪೂರ್ಣ, ಅಖಂಡವೂ ಪೂರ್ಣ. ಮನುಷ್ಯನಲ್ಲಿ ಗಣನೆ ಮಾಡಿದರೆ ಆತನ ಕೈ ಕಾಲುಗಳನ್ನು ಪ್ರತ್ಯೇಕವಾಗಿ ಇರಿಸಿದರೆ ಅದ್ಯಾವುದೂ ಕೂಡ ಪ್ರತ್ಯೇಕವಾಗಿ ಪೂರ್ಣ ಅಲ್ಲ. ಕಾಲಾಗಲಿ, ಕೈ ಆಗಲಿ, ತಲೆ ಆಗಲಿ ಅದು ಪ್ರತ್ಯೇಕವಾಗಿ ಪೂರ್ಣ ಅಲ್ಲ. ಆದರೆ ಭಗವಂತನ ಪ್ರತಿಯೊಂದು ಅವಯವವೂ ಕೂಡ, ಪ್ರತಿಯೊಂದು ರೂಪವೂ ಕೂಡ ಪೂರ್ಣವೇ. ಅವನ ಕೈಯೂ ಒಂದು ರೂಪ, ಕಾಲು ಮತ್ತೊಂದು ರೂಪ, ತಲೆ ಮತ್ತೊಂದು ರೂಪ. ಈ ರೀತಿಯಾಗಿ ಭಗವಂತನ ಪ್ರತಿಯೊಂದು ರೂಪವೂ ಕೂಡ ಪೂರ್ಣ, ಪ್ರತಿಯೊಂದು ಅಂಗವೂ ಕೂಡ ಪೂರ್ಣ. ಅದಕ್ಕಾಗಿ ಪಂಚನಾರಿ ತುರಗದಂತೆ ಪಂಚರೂಪಾತ್ಮಕವುಳ್ಳಂತಹ ಭಗವಂತ 30 ರೂಪಗಳನ್ನು ತಾಳಿ ಆಯಾ ಹೆಸರಿನಿಂದ ಕರೆಸ್ಕೋತಾನೆ. ಗುಣಮಯನಾದವನು, ಅವನು ರಕ್ತ ಮಾಂಸದ ಶರೀರ ಇಲ್ಲದೆ ಇದ್ದವನು. ಪಂಚಾಗ್ನಿಗಳ ಮೂಲಕ 5 ಅಗ್ನಿಗಳೇನಿವೆ ಆ ಅಗ್ನಿಗಳ ಮೂಲಕ ಪಂಚಭೂತಾತ್ಮಕ ಶರೀರವನ್ನು ಜೀವರಿಗೆ ಕೊಡ್ತಾನೆ. 5 ವಿಧರಾದಂತಹ ಜೀವರಿಗೆ ಅವರವರಿಗೆ ಕೊಟ್ಟು ಅವರಿಗೆ ಏನೇನು ಸುಖ ಇತ್ಯಾದಿಗಳು ಸಿಗಬೇಕು ಅದರಂತೆ ಆತನಿಗೆ ಅವರವರಿಗೆ ಕೊಡ್ತಾನೆ. ಪಂಚವಿಧ ಜೀವರು ಅಂತಂದ್ರೆ ದೇವರ್ಷಿ ಪಿತೃಪಾನರಾಹ ಇತಿ ಮುಕ್ತಾಸ್ತು ಪಂಚಧ ಅಂತ ತತ್ವಸಂಖ್ಯಾನದಲ್ಲಿ ಆಚಾರ್ಯರು ಹೇಳಿದಂತೆ ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು, ಭಗವಂತನ ಭಕ್ತರು, ಹೀಗೆ 5 ವಿಧ ಇದ್ದಂಥವರು. ಆ 5 ವಿಧ ಜೀವರಿಗೆ ಪಂಚಭೂತಾತ್ಮಕ ಶರೀರವನ್ನು ಕೊಟ್ಟು ಅವರಿಗೆ ಸುಖವನ್ನು ಕೊಡ್ತಾನೆ. ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮನೆನಿಸುವ ಪದುಮನಾಭನು ಅಚ್ಯುತಾನಂತಾದಿ ರೂಪದಲ್ಲಿ ಅಧಿಭೂತ ಅಧ್ಯಾತ್ಮ ಅಧಿದೈವದೊಳು ಕರೆಸುವ ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣದೊಳಗಿದ್ದು. ಇದು ಆ ಹರಿಕಥಾಮೃತ ಸಾರದ 9ನೇ ಪದ್ಯ.
ಆ 9ನೇ ಪದ್ಯದಲ್ಲಿ ಹೀಗೆ ವಿವರಣೆ ಮಾಡ್ತಾರೆ. ಪದ್ಮನಾಭ ಅನ್ಸ್ಕೊಂಡಿರುವಂತಹ ಹರಿ ಬ್ರಹ್ಮರುದ್ರಾದಿ ಸಮಸ್ತ ಜೀವರಲ್ಲೂ ಕೂಡ ಇದ್ದಾನೆ. ಇದ್ದು ಅವರ ಹೃದಯದೊಳಗೆ ಪ್ರವಿಷ್ಟನಾಗಿ ಏಕಾತ್ಮ ಅನ್ನುವ ಹೆಸರಿನಿಂದ ಕರೆಸ್ಕೋತಾನಂತವನು. ಅಚ್ಯುತ, ಅನಂತ, ಗೋವಿಂದ ಅನ್ನುವಂಥ 3 ರೂಪಗಳಿಂದ ಅಧಿಭೂತ, ಅಧ್ಯಾತ್ಮ ಮತ್ತು ಅಧಿದೈವಗಳಲ್ಲಿ ಆತ ಇದ್ದಾನೆ. ಅಧಿಭೂತ ಅಂತಂದ್ರೆ ಶರೀರಕ್ಕೆ ಜ್ವರ, ಈ ತಾಪತ್ರಯಗಳನ್ನು ಹೇಳ್ತೀವಿ ನಾವು. 3 ವಿಧವಾದಂತಹ ತಾಪಗಳು ಅಂತ ಹೇಳ್ತಾರೆ. ಅದರಲ್ಲಿ ಶರೀರಕ್ಕೆ ಜ್ವರಾದಿ ಉಪದ್ರವಗಳು ಬಂದ್ರೆ ಅದನ್ನ ಆದಿಭೂತಿಕ ಉಪದ್ರವ ಅಂತ ಕರೀತಾರೆ. ಹಾಗಾಗಿ ಅಧಿಭೂತ ಅಂತಂದ್ರೆ ಈ ಶರೀರ, ಆ ಶರೀರದಲ್ಲಿ ಅನಂತ ಅನ್ನೋ ರೂಪದಿಂದ ಇದ್ದಾನೆ. ಅಧ್ಯಾತ್ಮ ಅಂತಂದ್ರೆ ಈ ಆತ್ಮನಲ್ಲಿ ಗೋವಿಂದ ಅನ್ನೋ ರೂಪದಿಂದ ಇದ್ದಾನೆ. ಆಧ್ಯಾತ್ಮಿಕ ತಾಪತ್ರಯ ಅಂತಂದ್ರೆ ಸ್ತ್ರೀ ಪುತ್ರಾದಿ ವಿಯೋಗ, ಮನುಷ್ಯನಿಗೆ ಬಂಧು ಬಾಂಧವರ ವಿಯೋಗದಿಂದಾಗಿ ಏನು ದುಃಖ ಆಗ್ತದಲ್ಲ, ಅದನ್ನ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಆ ಆಧ್ಯಾತ್ಮಿಕ ತಾಪಕ್ಕೆ ಸಂಬಂಧಪಟ್ಟದ್ದು ಅಧ್ಯಾತ್ಮ ಅಂದ್ರೆ ಈ ಆತ್ಮ, ಅವನಲ್ಲಿ ಗೋವಿಂದ ಅನ್ನೋ ರೂಪದಿಂದ ಇದ್ದಾನೆ. ಮುಂದೆ ಆದಿದೈವಿಕ ತಾಪತ್ರಯ ಅಂತ 3ನೇದ್ದು. ಆ ಅಧಿದೈವದಲ್ಲಿ ಅಚ್ಯುತ ಅನ್ನೋ ರೂಪದಿಂದ ಇದ್ದಾನೆ. ದೇವತೆಗಳ ಸ್ವರೂಪದಲ್ಲಿ ಅಚ್ಯುತ ಅನ್ನೋ ರೂಪದಿಂದ ಇದ್ದಾನೆ. ಅತಿಯಾದ ಮಳೆ ಮತ್ತೆ ಮಳೆಯ ಕೊರತೆ, ಸಿಡಿಲು, ಇವುಗಳಿಂದ ಮನುಷ್ಯನಿಗೇನು ತೊಂದರೆ ಆಗ್ತದಲ್ಲ, ಇದನ್ನೆಲ್ಲ ಆದಿದೈವಿಕ ಆಪತ್ತು ಅಂತ ಕರೀತಾರೆ. ದೇವತೆಗಳ ಮೂಲಕ ಬರುವಂತಹ ಆಪತ್ತದು. ಹೀಗೆ 3 ವಿಧವಾದಂತಹ ಆಪತ್ತುಗಳು. ಆ 3 ವಿಧವಾದ ಆಪತ್ತುಗಳಿಗೆ ಸಂಬಂಧಪಟ್ಟದ್ದು 3 ವಿಧವಾದಂತಹ ಸಂಗತಿಗಳು ಜೀವನಿಗೆ: ಅಧಿಭೂತ, ಅಧ್ಯಾತ್ಮ ಮತ್ತು ಅಧಿದೈವ. ಅವುಗಳಲ್ಲಿ ಅನಂತ, ಗೋವಿಂದ, ಅಚ್ಯುತ ಅನ್ನೋ ರೂಪದಿಂದ ಇದ್ದಾನೆ ಪರಮಾತ್ಮ. ಮುಂದೆ ಪ್ರಾಣ, ನಾಗ ಮೊದಲಾದಂಥ ಹೆಸರುಗಳನ್ನು ಪಡೆದಂಥ 10 ರೂಪವುಳ್ಳಂತಹ ಪ್ರಾಣರೇನಿದ್ದಾರೆ ಅವರಲ್ಲೂ ಕೂಡ ಆತ ವಾಸಿಸಿಕೊಂಡಿದ್ದಾನೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾಹ ನಶ್ಯಂತಿ ಸಕಲಾಹ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಬಂದದ್ದು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ಪ್ರತಿಯೊಂದು ಕರ್ಮದ ಕೊನೆಗೂ ಕೂಡ ಹೇಳಿಸ್ತಿರ್ತಾರೆ. ಅದನ್ನ ಆ ರೀತಿಯಾಗಿ ಹೇಳೋದ್ರ ಉದ್ದೇಶ ಏನಂತಂದ್ರೆ, ಮನುಷ್ಯ ಮಾಡಬಹುದಾದಂಥ ಎಲ್ಲಾ ಕರ್ಮಗಳಿಗೆ ಏನು ತೊಂದರೆಗಳು ಬಂದು ಒದಗಿರ್ತವೆ, ಆತನಿಗೆ ಆಪತ್ತುಗಳೇನು ಬಂದು ಒದಗಿರ್ತವೆ, ಆ ಆಪತ್ತುಗಳೆಲ್ಲವೂ ಪರಿಹಾರ ಆಗಲಿ. ಆ ನಾಮೋಚ್ಚಾರಣವೇ ಒಂದು ಔಷಧ ಎಲ್ಲಾ ರೋಗಗಳಿಗೂ. ಇದು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉದಾಹರಣೆಗೊಂಡಂತ ಒಂದು ಮಾತು. ಮತ್ತೆ ಪ್ರಾಣ ಮೊದಲಾದ ಹೆಸರುಳ್ಳಂತ 10 ಜನ ಪ್ರಾಣರು ಅಂತ ಬಂತು. ಪ್ರಾಣ, ನಾಗ ಮೊದಲಾದ ಹೆಸರುಗಳು. ಪ್ರಾಣಾದಿ ಪಂಚಕಂ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥದ್ದು 5. ಮುಂದೆ ನಾಗಾದಿ ಪಂಚಕ: ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈಗ 10 ಜನ ಪ್ರಾಣರು. ಅವರಲ್ಲೂ ಕೂಡ ಪರಮಾತ್ಮ ಆಯಾ ರೂಪದಿಂದ, ಆಯಾ ಹೆಸರಿನಿಂದಲೇ ಇದ್ದಾನೆ. ಛಾಂದೋಗ್ಯ ಉಪನಿಷತ್ ಹೀಗೆ ಹೇಳಿದೆ: ತದೇತತ್ ಚತುಷ್ಪಾದ್ ಬ್ರಹ್ಮ ವಾಕ್ಪಾದ, ಪ್ರಾಣಪಾದ, ಚಕ್ಷುಪಾದ, ಶ್ರೋತ್ರಂ ಪಾದ ಇತ್ಯಧ್ಯಾತ್ಮಂ ಅಥ ಅಧಿದೈವತಂ ಅಗ್ನಿಪಾದ, ವಾಯುಪಾದ, ಆದಿತ್ಯಪಾದ, ದಿಶಪಾದ ಇತ್ಯುಭಯಮೇವಾದಿಷ್ಟಂ ಭವತಿ ಅಧ್ಯಾತ್ಮಂ ಚ ಅಧಿದೈವತಂ. ಅಧ್ಯಾತ್ಮ ಮತ್ತು ಅಧಿದೈವತೆಗಳಲ್ಲಿ ಆ ಭಗವಂತನನ್ನು ಉಪಾಸನೆ ಮಾಡಬೇಕಂತೆ. ಮನೋಬ್ರಹ್ಮೇತ್ಯುಪಾಸೀತ ಇತ್ಯಧ್ಯಾತ್ಮಂ ಅಥ ಅಧಿದೈವತಂ ಆಕಾಶೋ ಬ್ರಹ್ಮೇತಿ ಉಭಯಮಾದಿಷ್ಟಂ ಭವತಿ ಅಧ್ಯಾತ್ಮಂ ಚ ಅಧಿದೈವತಂ ಚ. ಹೀಗೆ ಅಧ್ಯಾತ್ಮ, ಅಧಿದೈವತ, ಅಧಿಭೂತ ಈ 3ರಲ್ಲೂ ಕೂಡ ಭಗವಂತನ ಆ ಸ್ವರೂಪವನ್ನ ಮನುಷ್ಯ ಉಪಾಸನೆ ಮಾಡಬೇಕು. ಏಕಾತ್ಮ ಅನ್ನುವಂಥ ಹೆಸರು ಬಂತು. ಆ ಏಕಾತ್ಮ ಅನ್ನೋ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದು. ತತ್ವಂ ತತ್ವವಿದೇಕಾತ್ಮ ಅಂತ ಈ ರೀತಿಯಾಗಿ ಬಂದಿದ್ದು. ಏಕಾತ್ಮ ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂಥವನು, ಮುಖ್ಯವಾದಂತಹ ಸ್ವರೂಪ ಇದ್ದವನು ಅಂತ ಅರ್ಥ. ತತ್ವಂ ತತ್ವವಿದೇಕಾತ್ಮ ಅಂತ ಅಲ್ಲೇ ಇದೆ. ತತ್ವವಿದ್ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳ ಎಲ್ಲ ಸೃಷ್ಟಿಯ ರಹಸ್ಯವನ್ನು ಆತ ಬಲ್ಲವನು. ಆ ಕಾರಣಕ್ಕಾಗಿ ಆತ ತತ್ವವಿತ್. ಏಕಾತ್ಮ ಅಂದ್ರೆ ಮುಖ್ಯವಾದಂತಹ ಸ್ವರೂಪ ಇದ್ದವನು.
ಪದ್ಮನಾಭ ಅಂತಿದೆ. ಪದ್ಮನಾಭ ಅಂತ ಅನ್ನೋದು ಕೂಡ ವಿಷ್ಣು ಸಹಸ್ರನಾಮದಲ್ಲೇ ಬಂದದ್ದು. ಅವನು ತನ್ನ ನಾಭಿಯಲ್ಲಿ ಪದ್ಮವನ್ನು ಇಟ್ಕೊಂಡವನು. ನಾಭಿಯಲ್ಲಿ ಪದ್ಮವನ್ನು ಇಟ್ಕೊಂಡು ಆ ಮೂಲಕವಾಗಿ ಪದ್ಮನಾಭ ಅಂತ ಹೀಗೆ ಕರೆಸ್ಕೊಂಡವನು. ಅಚ್ಯುತ ಅಂತ ಹೆಸರಿದೆ. ಅಚ್ಯುತ ಅಂತಂದ್ರೆ ಯಾವತ್ತೂ ಕೂಡ ನಾಶ ಇಲ್ಲದೆ ಇದ್ದವನು ಅಂತ ಅರ್ಥ. ಚ್ಯುತಿ ಅಂದ್ರೆ ನಾಶ. ಅವನ ಶರೀರಕ್ಕಾಗಿ ಅವನ ಜ್ಞಾನಕ್ಕಾಗಲಿ ಅವನ ಸ್ವರೂಪಕ್ಕಾಗಲಿ ಯಾವತ್ತೂ ನಾಶ ಇಲ್ಲ. ಅದಕ್ಕಾಗಿ ಅಚ್ಯುತ ಅಂತ ಕರೀತಾರೆ ಅವನನ್ನ. ಅನಂತ ಅಂತಂದ್ರೆ ನಾಶರಹಿತ ಅಂತಲೇ ಅರ್ಥ. ಗೋವಿಂದ ಅಂತಂದ್ರೆ ವೇದಗಳಿಂದ ಪ್ರತಿಪಾದ್ಯನಾದವನು ಮತ್ತು ಕೃಷ್ಣಾವತಾರದಲ್ಲಿ ಗೋವುಗಳನ್ನು ರಕ್ಷಣೆ ಮಾಡುವವನು. ಅದಕ್ಕಾಗಿ ಅವನಿಗೆ ಗೋವಿಂದ ಅಂತ ಕರೀತಾರೆ. ಹೀಗೆ ಅಚ್ಯುತಾನಂತ ಗೋವಿಂದ ಮೊದಲಾದಂಥ ಹೆಸರುಗಳಿಂದ ಆತ ವಾಚ್ಯ. 25,026,300 ರೂಪಗಳ ಈರೆರಡು ಸ್ಥಾನದಲ್ಲಿ ಚಿಂತಿಪುದು ಅನುದಿನ ಬುಧರು. 127,300,000 ರೂಪದಿಂ ದಶ ಮಾರುತರೊಳಿದ್ದು ಅವರವರ ಪೆಸರಿಂದ ಕರೆಸುವನು. 10,326 ರೂಪಗಳನ್ನು ಧಾರಣೆ ಮಾಡಿ ಆತ ಹೃದಯ, ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅನ್ನುವಂಥ 4 ಸ್ಥಾನಗಳಲ್ಲಿ ಇರ್ತಾನೆ. ಜ್ಞಾನಿಗಳಾದವರು ನಿತ್ಯವೂ ಕೂಡ ಆ ಪರಮಾತ್ಮನ ರೂಪಗಳನ್ನು ಅಲ್ಲಿ ಕಾಣಬೇಕು. ಐದು ಅಂದ್ರೆ 5 ಅಲ್ಲೆರಿಗೂ ಗೊತ್ತಿದೆ. ಈರು ಅಂದ್ರೆ 2. ಆ 5ನ್ನ 2ರಿಂದ ಗುಣಿಸಿದ್ರೆ 10 ಆಯಿತು. 10,026,300 ಅಂದ್ರೆ 326 ರೂಪಗಳಾಯಿತು. ಅವುಗಳನ್ನು ಈರೆರಡು ಸ್ಥಾನದಲ್ಲಿ ಅಂದ್ರೆ ಈರೆರಡು ಅಂದ್ರೆ 2ನ್ನ 2ರಿಂದ ಗುಣಿಸಿದ್ರೆ 4 ಆಯಿತು. ಆ 4 ಸ್ಥಾನಗಳಲ್ಲಿ ನಿತ್ಯ ಧ್ಯಾನ ಮಾಡಬೇಕಂತೆ. ಹೀಗೆ ಜ್ಞಾನಿಗಳು ಅದನ್ನು ಧ್ಯಾನ ಮಾಡಬೇಕು. 10 ಪ್ರಾಣರೊಳಗೆ 18,127 ರೂಪದಿಂದ ಇದ್ದಾನೆ. ಹಿಂದೆ ಹೇಳಿದಂತೆ ಪ್ರಾಣ, ಅಪಾನ ಮೊದಲಾದಂಥ 10 ಜನ ಪ್ರಾಣರು, ಅವರಲ್ಲಿ 18,127 ರೂಪಗಳಿಂದ ಇದ್ದಾನೆ. ಇದ್ದು 1,000 ರೂಪದಿಂದ ದಶಮಾರುತರೊಳಿದ್ದು ಅವರವರ ಹೆಸರಿನಿಂದ ಕರೆಸುವನು. ಅವರೊಳಗೆ ಇದ್ದಾನೆ. ಆ ಹೆಸರಿಗೆ ಮುಖ್ಯ ವಾಚ್ಯ ಅವನೇ. ಅವನಿಂದಲೇ ಅವರಿಗೆ ಹೆಸರು ಬಂತು ಅಂತ ತಿಳ್ಕೊಳ್ಬೇಕು. ಚಿತ್ತೈಸುವುದು 8,20,453 ಸುಮೂರ್ತಿಗಳು ಅಹವಲ್ಲಿ ಪರ್ಯಂತ. 14 ರೂಪಗಳ ನೆರೆ ಬಿತ್ತರವ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಇಲ್ಲಿ ತನಕ ಒಟ್ಟು 28,453 ರೂಪಗಳಾದವು ಅಂತ ಅದರ ಒಟ್ಟಾರೆ ಗಣನೆಯನ್ನ ಮನುಷ್ಯ ತಿಳ್ಕೊಳ್ಬೇಕು. ಪ್ರಾಣಾದಿ 10, ಹೃದಯಾದಿ 4. ಇವುಗಳ ವಿಸ್ತಾರವನ್ನ ಆ ಪರಮಾತ್ಮನ ರೂಪವನ್ನು ಹೀಗೆ ತಿಳ್ಕೊಳ್ಬೇಕಂತೆ. ಭಾಗವತದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಪಲ, ದೇವದತ್ತ, ಧನಂಜಯ ಅಂತ ಭಾಗವತದಲ್ಲೂ ಕೂಡ ಆ ಪ್ರಾಣರ ಬಗ್ಗೆ ವಿವರಣೆ ಬಂದಿದೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ. ಅದರಲ್ಲಿ ಪ್ರಾಣ, ಅಪಾನ ಮತ್ತು ನಾಗ ಇತ್ಯಾದಿ ಹೆಸರುಗಳಿಗೆ ಏನು ಅರ್ಥ ಅಂತ ಅನ್ನೋದನ್ನು ವಿವರಣೆ ಮಾಡ್ತಾರೆ. ಪ್ರಾಣ, ಅಪಾನ ಮೊದಲಾದ ಎಲ್ಲಾ ಶಬ್ದಗಳು ಕೂಡ ಅನಚೇಷ್ಟಾಯಾಮ ಅನ್ನೋ ಧಾತುವಿನಿಂದ ಹುಟ್ಟಿದ್ದು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ಚೇಷ್ಟಾ ಮಾಡಿಸುವವನು ಅಂತ ಅರ್ಥ, ಕ್ರಿಯೆಗಳನ್ನು ಮಾಡಿಸುವವನು ಅಂತ ಮುಖ್ಯವಾಗಿ ಅರ್ಥ. ಪ್ರ ಅಂದ್ರೆ ಅದೊಂದು ಉಪಸರ್ಗ. ಪ್ರ ಅನ್ನುವ ಉಪಸರ್ಗದ ಕಾರಣದಿಂದಾಗಿಯೇ ಪ್ರ ಅನ ಇದ್ದದ್ದು ಪ್ರಾಣ ಆಯಿತು. ಪ್ರ ಅನ್ನುವಲ್ಲಿ ರ ಇದೆಯಲ್ಲ, ಆ ರದ ಕಾರಣದಿಂದಾಗಿ ನ ಇದ್ದದ್ದು ಣ ಆಯಿತು. ಉಳಿದ ಕಡೆ ಅಪಾನ, ವ್ಯಾನ, ಉದಾನ, ಸಮಾನಗಳಲ್ಲಿ ರ ಇಲ್ಲ. ಹಾಗಾಗಿ ಅವೆಲ್ಲ ಮೂಲ ಧಾತುವಿನಂತೆ ಅನ ಅನಿಸ್ಕೊಂಡೇ ಉಳಿತು. ಜೀವನನ್ನ ವಿಶೇಷವಾಗಿ ಪ್ರೇರೇಪಿಸುವನು ಅನ್ನುವ ಕಾರಣಕ್ಕಾಗಿ ಆತ ಪ್ರಾಣ. ಅಪಾನ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಕೆಳಗೆ ತರುವುದರಿಂದ, ಶರೀರದಲ್ಲಿರುವಂತಹ ಕಶ್ಮಲಗಳನ್ನು ಕೆಳಗೆ ದಬ್ಬುವನಾದ್ರಿಂದ ಅವನಿಗೆ ಅಪಾನ ಅಂತ ಕರೀತಾರೆ.
ವ್ಯಾನ ಅನ್ನುವ ಶಬ್ದ ಏನಿದೆ ಅದು ವಿ ಅನ್ನುವ ಉಪಸರ್ಗದ ಮೂಲಕವಾಗಿ ಅನವನೋದರಿಂದ ಹುಟ್ಟಿದ್ದು. ಅವನು ಅನ್ನರೂಪನಾದವನು. ಮುಂದೆ ಉದಾನ ಸಮಾನಗಳು ಕೂಡ ಶರೀರದಲ್ಲಿ ನಾನಾ ಥರದ ಚೇಷ್ಟೆಗಳನ್ನು ಮಾಡ್ತವೆ. ಅದಕ್ಕಾಗಿ 5 ರೂಪಗಳು ಪ್ರಾಣನಿಗೆ. ನಾಗ ಅಂತ ಇನ್ನೊಂದು ಶಬ್ದ ಇದೆ. ಆ ನಾಗ ಅನ್ನುವ ಶಬ್ದ ಯಾವುದೇ ವ್ಯತ್ಯಾಸವನ್ನು ತಾಳದೇ ಇರೋದು ಅಂತ ಅರ್ಥ. ಪರಮಾತ್ಮನ ಮೂಲ ಸ್ವರೂಪ ಏನಿದೆ ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಆ ಕಾರಣಕ್ಕಾಗಿ ಅದನ್ನು ನಾಗ ಅಂತ ಕರೀತಾರೆ. ಕೂರ್ಮ ಅಂತಿದೆ. ಅವನಿಗೆ ಉತ್ಕೃಷ್ಟವಾದಂತಹ ಸುಖ, ಪರಮಾತ್ಮನ ಸುಖ ಸ್ವರೂಪ, ಜ್ಞಾನ ಸ್ವರೂಪ ಮತ್ತು ತನ್ನವರಾದಂಥವರಿಗೆ ಜ್ಞಾನ ಸುಖಾದಿಗಳನ್ನು ಕೊಡುವವನು. ಸೌಖ್ಯ ಜ್ಞಾನೇತಿ ಯಸ್ಮಾತ್ ಸಹ ಕೂರ್ಮೋ ಜ್ಞಾನಿ ಅಜ ಕಾಮಧುಕ ಅಂತ ಈ ರೀತಿಯಾಗಿ ಅವನಿಗೆ ಹೆಸರು. ಕೂರ್ಮ ಅಂದ್ರೆ ಸುಖ ಸ್ವರೂಪನಾದವನು ಮತ್ತು ಸುಖವನ್ನು ಕೊಡುವವನು. ಕೃಕಲ ಅಂತ ಶಬ್ದ ಇದೆ. ಜ್ಞಾನಿಗಳಾದಂತಹ ಚತುರ್ಮುಖಾದಿಗಳಿಗೆ ಕಾಮಿತವನ್ನು ಕೊಡುವವನು, ಅವರ ಅಭೀಷ್ಟಗಳನ್ನು ಕೊಡುವವನು. ಅದಕ್ಕಾಗಿ ಆತ ಕೃಕಲ. ದೇವದತ್ತ, ಧನಂಜಯ ಅಂತ ಇನ್ನೆರಡು ರೂಪಗಳು. ದೇವದತ್ತ ಅಂತ ಯಾಕೆ ಕರೀತಾರೆ? ದೇವತೆಗಳಿಗೆ ಅವರ ಭಕ್ತಿಗೆ ಒಲಿದು ತನ್ನ ರೂಪವನ್ನು ತಾನೇ ಅರ್ಪಣೆ ಮಾಡ್ಕೋತಾನೆ. ಅದಕ್ಕಾಗಿ ಆತ ದೇವದತ್ತ. ಧನಂಜಯ ಅಂತಂದ್ರೆ ಧನವನ್ನು, ಸಂಪತ್ತನ್ನು ಗೆಲ್ಲುವವನು ಮತ್ತು ತನ್ನ ಭಕ್ತರಾದವರಿಗೆ ಸಂಪತ್ತನ್ನು ಗೆಲ್ಲಲಿಕ್ಕೆ ಸಹಾಯ ಮಾಡುವವನು. ಅದಕ್ಕಾಗಿ ದೇವದತ್ತ, ಧನಂಜಯ ಅಂತ ಹೀಗೆರಡು ಶಬ್ದಗಳಿಂದ ಅವನನ್ನು ಕರೀತಾರೆ. ಈರೆರಡು ಶತಜ್ಯಷ್ಟ ಅಧಿಕ 16,000 ಸರ್ವ ಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ. ಮಾರುತನ ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಇದು ಆ ಹರಿಕಥಾಮೃತಸಾರದ 6ನೇ ಸಂಧಿಯ 12ನೇ ಪದ್ಯ. ಇದು ಒಟ್ಟು 16,416 ರೂಪಗಳಿಂದ ಸರ್ವ ಶರೀರದಲ್ಲಿ ಮತ್ತು ಶಬ್ದ ಮೊದಲಾದಂತಹ ಅಧಿಷ್ಠಾನಗಳಲ್ಲಿದ್ದಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ ಅಧಿಷ್ಠಾನಗಳಲ್ಲಿದ್ದಾನೆ. ವಾಯುದೇವರು ನಾಗಾದಿ 10 ರೂಪಗಳಿಂದಿದ್ದಾರೆ. ಅವರಲ್ಲೂ ಕೂಡ ಇದ್ದಾನೆ. ತಮೋಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾದೇವಿಯ ದುರ್ಗಾ ಅನ್ನುವಂಥ ರೂಪ, ಲಕ್ಷ್ಮೀದೇವಿಯ ರೂಪ ಅದು. ಆ ದುರ್ಗಾದೇವಿಗೆ ರಮಣನಾದಂತಹ ಹರಿ ಇಂದ್ರಿಯಗಳಿಗೆ, ಜೀವನ ಜ್ಞಾನೇಂದ್ರಿಯಗಳೇನಿದೆ, ಕಣ್ಣು, ಕಿವಿ ಮೊದಲಾದಂತಹ ಇಂದ್ರಿಯಗಳು, ಅವುಗಳಿಗೆ ಅವಿದ್ಯೆಯ ಮೋಹವನ್ನು ಹೊದಿಸಿಬಿಡ್ತಾನೆ. ಪರಮಾತ್ಮನನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಈ ಜೀವನಿಗೆ. ಈ ಅಜ್ಞಾನಕ್ಕೊಳಗಾಗಿ ಜೀವ ತಳಮಳ ಪಡ್ತಾನೆ. ಹದಿನಾರು 16,416 ರೂಪಗಳಿಂದ ಸರ್ವ ಶರೀರದಲ್ಲಿದ್ದಾನೆ ಮತ್ತು ಶಬ್ದಾದಿ ಅಧಿಷ್ಠಾನಗಳಲ್ಲಿದ್ದಾನೆ ಅಂತ ಬಂತು. ಅದನ್ನ ಹೀಗೆ ಗಣನೆ ಮಾಡಬೇಕು. ಪೃಥ್ವಿ ಅಂತಿದೆ. ಪೃಥ್ವಿ ಅಂತ ಅನ್ನೋದು 423ಕ್ಕೆ ಸಂಕೇತ. ಯಾಕೆಂದ್ರೆ ವಿ, ಥಿ, ಪೃ ಹೀಗೆ ಅದನ್ನು ಹಿಂದೆ ಮುಂದಾಗಿ ಓದಬೇಕು. ಹಾಗೆ ಓದಿದ್ರೆ ವಿ ಅಂತ ಅನ್ನೋದು 4ಕ್ಕೆ, ಥಿ ಅನ್ನೋದು 2ಕ್ಕೆ ಮತ್ತು ಪೃ ಅಂತ ಅನ್ನೋದು 3ಕ್ಕೆ ಸಂಕೇತ. ಹೀಗೆ ಪೃಥ್ವಿ ಅಂತ ಅನ್ನೋದು 423ಕ್ಕೆ, ಅಪ್ ಅಂದ್ರೆ ಜಲ ಅದು 21ಕ್ಕೆ, ತೇಜಸ್ ಅದು 31ಕ್ಕೆ, ವಾಯು ಅದು 14ಕ್ಕೆ, ಆಕಾಶ 511ಕ್ಕೆ, ಮನಸ್ಸು 855ಕ್ಕೆ, ತ್ವಕ್ ಅದು ಚರ್ಮ ಅದು 15ಕ್ಕೆ, ಚಕ್ಷು ಅದು 102ಕ್ಕೆ, ಶ್ರೋತ್ರ ಅದು 37ಕ್ಕೆ, ಜಿಹ್ವಾ ನಾಲಿಗೆ ಅದು 1203ಕ್ಕೆ, ಘ್ರಾಣ ಅದು 56ಕ್ಕೆ ಸಂಕೇತ. ಶಬ್ದಾದಿ ತನ್ಮಾತ್ರಗಳು ಅಂತ ಬಂತು ಮತ್ತು ಪಂಚ ಕರ್ಮೇಂದ್ರಿಯಗಳು ಅಂತ ಬಂತು. ಶಬ್ದ ಅಂತ ಅನ್ನೋದು 65ಕ್ಕೆ ಸಂಕೇತ. ಸ್ಪರ್ಶ ಅದನ್ನ ಸ್ಪರೀಶ ಅಂತ ಹೀಗೆ ಬಿಡಿಸಿ ಓದಿದ್ರೆ 528. ರೂಪ ಅಂತ ಅನ್ನೋದು 12ಕ್ಕೆ, ರಸ 72ಕ್ಕೆ, ಗಂಧ 403ಕ್ಕೆ ಸಂಕೇತ. ವಾಕ್ ಅದು 24ಕ್ಕೆ, ಪ್ರಾಣಿ 51ಕ್ಕೆ, ಪಾದ 31ಕ್ಕೆ, ವಾಯು 11ಕ್ಕೆ, ಉಪಸ್ಥ 814ಕ್ಕೆ ಅದು ಸಂಕೇತ ಅಂತ ಗಮನಿಸಬೇಕು. ಹೀಗೆ ಆ ಭಗವಂತ ವಿವಿಧ ಅಧಿಷ್ಠಾನಗಳಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋದು ಕೂಡ ಈ ಹಿಂದೆ
ಇಲ್ಲಿ ವರ್ಣನೆ ಬಂದಿತ್ತು. ಅಲ್ಲಿ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅನ್ನುವಂಥ ರೂಪಗಳು. ನಾಗ ಅಂತನ್ನೋದು 35ಕ್ಕೆ, ಕೃಕಲ ಅಂತನ್ನೋದು 313ಕ್ಕೆ, ಕೂರ್ಮ ಅಂತನ್ನೋದು 71ಕ್ಕೆ, ದೇವದತ್ತ 3432ಕ್ಕೆ, ಧನಂಜಯ 13054ಕ್ಕೆ. ಒಟ್ಟಾರೆ 15816 ಆಯಿತು. ಮತ್ತೆ 5 ವಿಧವಾದಂತಹ ಅವಿದ್ಯಾಗಳಿವೆ. ಆ 5 ವಿಧವಾದಂತಹ ಅವಿದ್ಯಾಗಳಿಗೆ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ಜುಲ್ಕ, ಸಹಸ್ರೋಲ್ಕ ಅನ್ನುವಂಥ ರೂಪಗಳಿಂದ ಆ ಭಗವಂತ ನಿಯಾಮಕನಾಗಿದ್ದಾನೆ. ಅದನ್ನ ಭಾಗವತದ 3ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿ ವಿವರಣೆ ಮಾಡಿದ್ದಾರೆ. ಪರಮಾತ್ಮ 5 ವಿಧವಾದಂತಹ ಅಜ್ಞಾನಗಳನ್ನ ಸೃಷ್ಟಿ ಮಾಡಿದಂತೆ. 5 ಅವಿದ್ಯೆಗಳೊಳಗೆ ಇಹ ನಾಗಾದಿ ಅಧಿಷ್ಠಾನಗಳಲ್ಲಿ ಲಕ್ಷ್ಮೀದವನು ಕೃದ್ಧೋಲ್ಕ ಮೊದಲಾದ 5 ರೂಪಗಳ ತಾಧರಿಸಿ ಸಜ್ಜನರ ಅವಿದ್ಯವ ಛೇದಿಸುವ, ತಾಮಸರಿಗೆ ಅಜ್ಞಾನಾದಿಗಳು ಕೊಟ್ಟು ಅವರವರ ಸಾಧನ ಮಾಡಿಸುವ. ಒಟ್ಟು 5 ವಿಧವಾದಂತಹ ಅಜ್ಞಾನಗಳು. ನಮಗೆ ಒಂದೇ ವಿಧವಾದಂತಹ ಅಜ್ಞಾನ ಗೊತ್ತಿರ್ತದೆ, 5 ವಿಧವಾದಂತಹ ಅಜ್ಞಾನಗಳಿವೆ ಅಂತ ತಿಳ್ಕೊಳ್ಬೇಕಂತೆ. ಆ 5 ವಿಧವಾದಂತಹ ಅಜ್ಞಾನಗಳಲ್ಲಿ ನಾಗ ಮೊದಲಾದ ರೂಪಗಳಿಂದ ಲಕ್ಷ್ಮೀನಾರಾಯಣ ಇದ್ದಾನೆ. ಅವರಲ್ಲಿ ಮತ್ತೆ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ಜುಲ್ಕ, ಸಹಸ್ರೋಲ್ಕ ಅನ್ನುವಂಥ 5 ರೂಪಗಳಿಂದ ಇದ್ದಾನೆ. ಇದ್ದು ಸಜ್ಜನರಿಗೆ ಏನು ಅಜ್ಞಾನ ಬರಬೇಕು, ಸಜ್ಜನರಿಗೆ ಬಂದಂತಹ ಅಜ್ಞಾನವನ್ನ ಈತ ನಾಶ ಮಾಡ್ತಾನೆ. ಮತ್ತೆ ತನ್ನನ್ನು ದ್ವೇಷ ಮಾಡುವಂಥ ಯಾರು ದುಷ್ಟರಿರ್ತಾರೆ ಅವರಿಗೆ ಆ ಅಜ್ಞಾನವನ್ನು ಆತ ಕವಿಸ್ತಾನೆ. ಅಜ್ಞಾನವನ್ನು ಕವಿಸಿ ಅವರು ಭ್ರಾಂತಿ ಪಡುವಂತೆ ಮಾಡ್ತಾನೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಅಂತ ಒಟ್ಟು 5 ವಿಧವಾದಂತಹ ಅಜ್ಞಾನ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದರ ಬಗ್ಗೆ ವಿವರ ಇದೆ. ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹೋ ಮಹಾಮೋಹ ತಾಮಿಸ್ರ ಕ್ರೋಧ ಉಚ್ಯತೆ ಮರಣಂ ದ್ವಂದ್ವ ತಾಮಿಸ್ರಂ ಅವಿದ್ಯಾ ಪಂಚಪರ್ವಿಕಾ ಇತಿ ಭಾರತೆ. ಭಾಗವತದಲ್ಲಿ 5 ರೀತಿಯಾದಂತಹ ಅಜ್ಞಾನಗಳನ್ನು ವಿವರಣೆ ಮಾಡ್ತಾರೆ. ಆದರೆ ಆ 5 ವಿಧವಾದಂತಹ ಅಜ್ಞಾನಗಳ ಸ್ವರೂಪ ಏನು, ಅವುಗಳು ಏನೇನು ಮಾಡ್ತವೆ ಅಂತ ಅನ್ನೋದನ್ನು ವಿವರಣೆ ಮಾಡಿಲ್ಲ. ಭಾಗವತದ ಮಾತಿಗೆ ಮಹಾಭಾರತದಲ್ಲಿ ವಿವರ ಇದೆ. ಮೊದಲನೇದ್ದು ತಮಸ್ಸು. ತಮಸ್ಸು ಅಂದ್ರೆ ಅಜ್ಞಾನ ಅಂತ ಅರ್ಥ. ಜ್ಞಾನದ ಕೊರತೆ. ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳದೇ ಇರೋದೇನಿದೆ ಅದಕ್ಕೆ ಅಜ್ಞಾನ ಅಂತ ಕರೀತಾರೆ. ಒಂದು ವಿಷಯವನ್ನು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಮೋಹ ಅಂತ ಕರೀತಾರೆ. ಯಾವುದಾದ್ರೂ ಒಂದು ವಿಷಯವನ್ನ ತಿಳ್ಕೊಳ್ಳದೇನೇ ಇರೋದು, ಒಟ್ಟಾರೆಯಾದ ಜ್ಞಾನವೇ ಇಲ್ಲದೆ ಇರೋದು ಒಂದು, ಅದನ್ನು ತಪ್ಪಾಗಿ ತಿಳಿಯೋದು ಮತ್ತೊಂದು. ಎದುರುಗಡೆ ಒಂದು ಹಗ್ಗ ಇದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೇವೆ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡು ಅದು ತಪ್ಪು ತಿಳುವಳಿಕೆ, ಅದು ಎರಡನೇದ್ದು. ಅದನ್ನ ಮೋಹ ಅಂತ ಕರೀತಾರೆ. ಆ ಹಗ್ಗದ ಬಗ್ಗೆ ಜ್ಞಾನವೇ ಬರದೇ ಹೋದ್ರೆ ಅದನ್ನ ಮೊದಲನೇದ್ದು ತಮಸ್ಸು ಅಂತ ಕರೀತಾರೆ. ಅದನ್ನು ಹೀಗೆ ಜ್ಞಾನದ ಕೊರತೆ ಮೊದಲನೇದ್ದು, ತಪ್ಪಾಗಿ ತಿಳ್ಕೊಳ್ಳೋದು ಎರಡನೇದ್ದು. ಮೂರನೇದು ಇದೆ, ಅದಕ್ಕೆ ಮಹಾಮೋಹ ಅಂತ ಕರೀತಾರೆ. ಮಹಾಮೋಹ ಅಂದ್ರೆ ತದಾಗ್ರಹೋ ಮಹಾಮೋಹ. ತಪ್ಪು ತಿಳುವಳಿಕೆ ಮನುಷ್ಯನಿಗೆ ಇರೋದು ತಪ್ಪಲ್ಲ, ತಾನು ತಿಳಿದದ್ದೇ ಸರಿ ಅಂತ ಏನು ಹಠ ಮಾಡ್ತಾನೆ ಅದನ್ನು ಮಹಾಮೋಹ ಅಂತ ಕರೀತಾರೆ. ತದಾಗ್ರಹೋ ಮಹಾಮೋಹ ತಾಮಿಸ್ರ ಕ್ರೋಧ ಉಚ್ಯತೆ. ತಾಮಿಸ್ರ ಅಂತ 4ನೇ ಅಜ್ಞಾನ. ತಾನು ತಿಳಿದದ್ದೇ ಸರಿ ಅಂತ ಹಠ ಮಾಡೋದು ಒಂದು ವಿಷಯ ಬೇರೆ, ತನ್ನ ತಿಳುವಳಿಕೆಯನ್ನು ಯಾರಾದರೂ ವಿರೋಧಿಸಿದ್ರೆ, ನೀನು ತಪ್ಪಾಗಿ ತಿಳ್ಕೊಂಡಿದ್ದಿ ಅಂತ ಹೇಳಿದ್ರೆ ಅವರ ಮೇಲೆ ಕುಪಿತನಾದ್ರೆ ಅದಕ್ಕೆ ತಾಮಿಸ್ರ ಅಂತ ಕರೀತಾರೆ. ತಾಮಿಸ್ರ ಕ್ರೋಧ ಉಚ್ಯತೆ. ಸರಿಯಾದ ತಿಳುವಳಿಕೆಯನ್ನು ಯಾರು ಕೊಡ್ಲಿಕ್ಕೆ ಬಂದ್ರೆ ಅದನ್ನ ತಿರಸ್ಕಾರ ಮಾಡಿ ಅವರ ಬಗ್ಗೆ ಕ್ರೋಧ ಮಾಡಿದ್ರೆ ಅದನ್ನ ತಾಮಿಸ್ರ ಅಂತ ಕರೀತಾರೆ. ಮರಣಂತು ಅಂಧ ತಾಮಿಸ್ರಂ. 5ನೇದ್ದೇನಿದೆ ಅದನ್ನ ಅಂಧ ತಾಮಿಸ್ರ ಅಂತ ಕರೀತಾರೆ. ಮರಣದ ಪರ್ಯಂತ ಅಂತ ಒಂದ್ ಕಡೆ ವ್ಯಾಖ್ಯಾನ ಮಾಡ್ತಾರೆ. ಸಾಯುವ ತನಕ ತಾನು ತಿಳ್ಕೊಂಡಿದ್ದರಲ್ಲಿ ಆಗ್ರಹ ಮಾಡೋದು ಮತ್ತು ಸರಿಯಾದ ತಿಳುವಳಿಕೆಯನ್ನು ಕೊಡ್ಲಿಕ್ಕೆ ಬಂದವರ ಮೇಲೆ ತಿರಸ್ಕಾರ ಮತ್ತು ಕ್ರೋಧ, ಇದು 5ನೇದ್ದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಸ್ಪಷ್ಟವಾದಂತಹ ಮತ್ತು ನಿಸ್ಸಂದಿಗ್ಧವಾದಂತಹ ವಿವರ ಕೊಡಬೇಕು ಅಂದ್ರೆ, ಮರಣ ಮೂರ್ಛೆ ಹೋಗುವಷ್ಟು ಕ್ರೋಧ. ಸಾಧಾರಣ ಕ್ರೋಧ ಬಂದ್ರೆ ಅದನ್ನ ತಾಮಿಸ್ರ ಅಂತ ಕರಿಬೇಕು. ಅಂಧ ತಾಮಿಸ್ರ ಅಂತ ಯಾವ್ದನ್ನು ಕರಿಬೇಕು ಅಂತಂದ್ರೆ, ಕೋಪದಲ್ಲಿ ಮೈ ಮರೆತರೆ ಸಾಯುವಂಥ ಸಾವಿಗೆ ಸಮಾನವಾದಂಥ ಕ್ರೋಧ, ಅಲ್ಲೇ ಮೈ ಮರೆತು ಬಿಡೋದು, ಅದನ್ನು ಅಂಧ ತಾಮಿಸ್ರ ಅಂತ ಕರೀತಾರೆ.
ಹೀಗೆ 5 ರೀತಿಯಾದಂತಹ ಅಜ್ಞಾನಗಳು. ಅವುಗಳಲ್ಲಿ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅನ್ನುವಂಥ 5 ಅಧಿಷ್ಠಾನಗಳಲ್ಲಿ ಭಗವಂತ ಇದ್ದಾನೆ. ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅನ್ನುವಂಥ ರೂಪಗಳನ್ನು ತಾಳ್ಕೊಂಡು ಅಲ್ಲಿದ್ದಾನೆ. ಗಾಯತ್ರಿ ಜಪವನ್ನೇನು ಮಾಡ್ತೇವೆ, ಆ ಗಾಯತ್ರಿ ಜಪದ 3 ಪಟ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಅಂತಿದೆ. ಆ ನಾರಾಯಣ ಅಷ್ಟಾಕ್ಷರ ಮಾಡುವಾಗ ಅದಕ್ಕೆ ಅಂಗನ್ಯಾಸಾದಿಗಳನ್ನು ಮಾಡ್ತೇವಲ್ಲ, ಹೃದಯ, ಶಿರಸ್ಸು, ಶಿಖ ಮತ್ತು ತೋಳುಗಳು, ಹೀಗೆ ಅಂಗನ್ಯಾಸ ಮಾಡ್ತೀವಲ್ಲ, ಅಲ್ಲಿ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೆ ಸ್ವಾಹ ಅಂತ ಈ ರೀತಿಯಾಗಿ, ವೀರೋಲ್ಕಾಯ ಶಿಖಾಯ ಔಷಧ, ದ್ಯುಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಪಟ ಅಂತ ಹೀಗೆ 5 ಅಂಗನ್ಯಾಸಗಳನ್ನು ಮಾಡ್ತೇವೆ. ಆ 5 ರೂಪಗಳೇ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ ಮತ್ತು ಸಹಸ್ರೋಲ್ಕ ಅಂತ. ಅದರ ವಿವರ ಹೀಗಿದೆ. ಕ್ರುದ್ಧೋಲ್ಕ ಅಂತ ಹೀಗಿದೆ. ಕೃತ ಅಂದ್ರೆ ಕ್ರೋಧ. ಆ ಕ್ರೋಧವನ್ನು ನಾಶ ಮಾಡುವವನು ಕ್ರುದ್ಧ ಅನ್ನುವ ಹೆಸರಿನಿಂದ ಪರಮಾತ್ಮ ಕರೆಸ್ಕೋತಾನೆ. ಆ ಕ್ರೋಧಕ್ಕೆ ಅಭಿಮಾನಿ ದೇವತೆಯಾದವನು ದುರ್ಯೋಧನ. ಆ ದುರ್ಯೋಧನನ ವಿಷಯದಲ್ಲಿ ಪರಮಾತ್ಮ ಜ್ವಾಲೆಯಂತೆ ವರ್ತಿಸ್ತಾನೆ. ಕ್ರೋಧಕ್ಕೆ ಅಭಿಮಾನಿ ದೇವತೆಯಾದಂತಹ ಕ್ರೋಧಕ್ಕೆ ಅಭಿಮಾನಿಯಾದಂತಹ ದುರ್ಯೋಧನನನ್ನ ಜ್ವಾಲೆಯಂತೆ ಈತ ಸುಟ್ಟಾಕ್ತಾನಾದ್ರಿಂದ ಕ್ರುದ್ಧೋಲ್ಕ ಅನ್ನುವ ರೂಪ ಒಂದು. ಮತ್ತೆ ಮುಂದೆ ಮಹೋಲ್ಕ ಅನ್ನುವಂಥ ರೂಪ. ಮಹೋಲ್ಕ ಅನ್ನೋದು ಹೀಗಿದೆ. ಮಹಾತ್ಮರಾದಂತಹ ದೇವತೆಗಳಿಗೆ ಆತ ಉಲ್ಕೆಯಂತೆ ರಕ್ಷಣೆ ಕೊಟ್ಟು ಅವರನ್ನ ಕಾಪಾಡ್ತಾನೆ, ಸುಖ ಕೊಡ್ತಾನೆ. ಅದಕ್ಕಾಗಿ ಮಹೋಲ್ಕ ಅಂತ ಕರೆಸ್ಕೋತಾನೆ. ಮುಂದೆ ವೀರೋಲ್ಕ. ವೀರರು ಅಂದ್ರೆ ಋಜುಗಳಂತೆ. ಚತುರ್ಮುಖ ಬ್ರಹ್ಮನ ಪದವಿಗೆ ಬರುವಂಥ 100 ಜನ ಋಜುಗಳಿರ್ತಾರಲ್ಲ, ಅವರನ್ನು ವೀರರು ಅಂತ ಕರೀತಾರೆ. ಅವರಿಗೆ ಎಲ್ಲ ರೀತಿಯಾದಂಥ ರಕ್ಷಣೆಯನ್ನು ಕೊಟ್ಟು ಅವರಿಗೆ ಸುಖ ಕೊಡುವವನಾದ್ರಿಂದ ವೀರೋಲ್ಕ ಅನ್ನುವಂಥದ್ದು 3ನೇ ರೂಪ. ಮುಂದೆ ದ್ಯುಲ್ಕ ಅಂತ. ದ್ಯು ಭೂ ಭುವಃ ಸ್ವಹ ಮಹಾ ಜನ ತಪ ಇತ್ಯಾದಿ ಲೋಕಗಳೇನಿವೆ, ದ್ಯುಲೋಕ ಮೊದಲಾದಂಥ ಲೋಕಗಳು, ಆ ಎಲ್ಲ ಲೋಕಗಳನ್ನು ಬೆಳಗುವವನು ಈತನೇ. ಉಲ್ಕೆಯಂತೆ ಬೆಳಗ್ತಾನೆ. ಆಕಾಶದಲ್ಲಿ ಜ್ವಾಲಾಮುಖಿ ಉಲ್ಕೆ ಬಂದ್ರೆ ಅದು ಹೇಗೆ ಎಲ್ಲ ಕಡೆ ಬೆಳಕನ್ನು ಚೆಲ್ಲುತ್ತದೋ ಅದರಂತೆ ಎಲ್ಲಾ ಲೋಕಗಳನ್ನು ಈತ ಕಾಪಾಡುವವನಾದ್ರಿಂದ ಅಲ್ಲಿ ಬೆಳಕನ್ನು ಚೆಲ್ಲುವವನಾದ್ರಿಂದ ದ್ಯುಲ್ಕ. ಮುಂದೆ ಸಹಸ್ರೋಲ್ಕ ಅಂತ. ಸಹಸ್ರಾರು ಲಕ್ಷಾಂತರ ಕೋಟಿಗಟ್ಟಲೆ ಬೆಳಕುಳ್ಳವನಾದ್ರಿಂದ ಅವನನ್ನು ಸಹಸ್ರೋಲ್ಕ ಅಂತ ಕರೀತಾರೆ. ಸಹಸ್ರ ಅಂತ ನಿರ್ದಿಷ್ಟವಾಗಿ 1000 ಅಂತ ಅರ್ಥ ಅಲ್ಲ, ಎಲ್ಲ ಜಗತ್ತನ್ನು ಬೆಳಗುವವನಾದ್ರಿಂದ 1000. 1000 ಅಂತ ಅನ್ನೋದು ಅನಂತಕ್ಕೆ ಸಂಕೇತ. 10, 100, 1000, ಸಹಸ್ರ, ಲಕ್ಷ ಇವೆಲ್ಲವೂ ಕೂಡ ನಿರ್ದಿಷ್ಟವಾಗಿ ಅವೇ ಸಂಖ್ಯೆಯನ್ನು ಹೇಳ್ತಾವಂತಿಲ್ಲ. ಹೆಚ್ಚು ಅನಂತ ಅನ್ನುವ ಸಂಖ್ಯೆಗೆ ಅದು ಸಂಕೇತ. ಕ್ರುದ್ಧ ಮಹಾವೀರ ದ್ಯುಲ್ಕ ಸಹಸ್ರ ಅಹಿತೋಲ್ಕಕಾಹ ಚತುರ್ಥಾಂತ ಹೃದಾದೀನಿ ಪೃಥಗ್ ರೂಪಾಣಿ ತಾನಿ ಚ ವಿಷ್ಣೋರೇವ ಅತ್ಯಂತ ಭೇದೇಪಿ ತದ ಐಶ್ವರ್ಯ ತದನ್ಯವತ್ ಚಕ್ರ ಶಂಖ ವರಾಭೀತಿ ಹಸ್ತಾನ್ನೇತಾನಿ ಸರ್ವಶಃ ಮೂಲ ರೂಪ ಸವರ್ಣಾನಿ ಕೃಷ್ಣವರ್ಣಾಶಿಕೋಚ್ಯತೆ ಅಂತ ತಂತ್ರಸಾರ. ಎಲ್ಲ ಮಹಾಮಂತ್ರಗಳು, ಅವುಗಳನ್ನು ಹೇಗೆ ಧ್ಯಾನ ಮಾಡಬೇಕು, ಆಮೇಲೆ ದೇವಾಲಯಗಳಲ್ಲಿ ಪ್ರತಿಷ್ಠೆ ಹೇಗೆ ಮಾಡಬೇಕು, ಇದರದೆಲ್ಲ ವಿವರಣೆ ಬಂದದ್ದು ತಂತ್ರಸಾರ ಸಂಗ್ರಹ ಅಂತ. ಅದರ 1ನೇ ಅಧ್ಯಾಯದ 31ನೇ ಮತ್ತು 33ನೇ ಶ್ಲೋಕಗಳಲ್ಲಿ ಬಂದದ್ದು ಈ ರೂಪಗಳು. ಹೀಗೆ ಇಷ್ಟೆಲ್ಲ ರೂಪಗಳಿಂದ ಪರಮಾತ್ಮ ಅಲ್ಲಿ ಇದ್ದಾನೆ ಅಂತ ಅದನ್ನು ಕೂಡ ಧ್ಯಾನ ಮಾಡಬೇಕು. ಗೋವುಗಳೊಳು ಉದ್ಗೀತನಿಹ ಪ್ರಸ್ತಾವ ಹಿಂಕಾರಗಳೆರಡು ರೂಪದಿ ಆವಿ ಅಜಗಳೊಳಿಹನು ಪ್ರತಿಹಾರಾಫ ಹೇಗಳೊಳಿಹನು ಜೀವನಪ್ರದ ನಿಧನ ಮನುಜರೊಳಿ ಈ ವಿಧದಲ್ಲಿ ಇಹ ಪಂಚಸಾಮವ ಜಾವಕ್ಕೆ ನೆನೆವರಿಗೆ 5 ಜನ್ಮಗಳ. ಈ ಪದ್ಯನೂ ಕೂಡ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂಥ ಒಂದು ಮಂತ್ರದ ವಿವರ ಇದೆ. ಪರಮಾತ್ಮ ನಾನಾ ರೂಪಗಳಿಂದ ಇದ್ದಾನೆ. ಅಲ್ಲಿ 5 ವಿಧವಾದಂತಹ ಸಾಮಗಳ ಉಪಾಸನೆ ಮತ್ತು 9 ವಿಧವಾದಂತಹ ಸಾಮಗಳ ಉಪಾಸನೆ, 7 ವಿಧವಾದ ಸಾಮಗಳ ಉಪಾಸನೆ ಅಂತ ಹೀಗೆಲ್ಲ ವಿವರ ಇದೆ. ಅದಕ್ಕೆ ಅಜಾಹಿಂಕಾರ ಆವಯ ಪ್ರಸ್ತಾವ ಗಾವ ಉದ್ಗೀತ ಅಶ್ವಾ ಪ್ರತಿಹಾರ ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತೇನಿದೆ ಅದರ ಪ್ರಕಾರ ಈ ಥರ ವಿವರಣೆ.
5 ವಿಧವಾದಂತಹ ಪಶುಗಳಲ್ಲಿ 5 ವಿಧವಾದಂತಹ ರೂಪದ ಭಗವಂತ ಇದ್ದಾನೆ, ಅವನನ್ನು ಉಪಾಸನೆ ಮಾಡಬೇಕು. ಆಡುಗಳಲ್ಲಿ ಅಜ ಅನ್ನುವ ರೂಪದಿಂದ ಇದ್ದಾನೆ. ಮುಂದೆ ಅಜ ನಾಮಕನಾಗಿ ಹಿಂಕಾರ ಪ್ರತಿಪಾದ್ಯನಾಗಿ ಹಿಂಕಾರ ನಾಮಕನಾದಂತಹ ಪ್ರದ್ಯುಮ್ನ ಅನ್ನುವ ರೂಪದಿಂದ ಪರಮಾತ್ಮ ಇದ್ದಾನೆ. ಮುಂದೆ ಆವಿ ಅಂದ್ರೆ ಕುರಿ ಸಂಸ್ಕೃತದಲ್ಲಿ. ಆ ಕುರಿಗಳಲ್ಲಿ ಪ್ರಸ್ತಾವ ಅನ್ನುವಂಥ ಸಾಮದಿಂದ ಪ್ರತಿಪಾದ್ಯನಾದಂತಹ ಪ್ರಸ್ತಾವ ಶಬ್ದದಿಂದಲೇ ವಾಚ್ಯನಾದಂತಹ ವಾಸುದೇವ ಇದ್ದಾನೆ. ಗೋವುಗಳಲ್ಲಿ ಗೋ ಅನ್ನುವ ಹೆಸರಿನಿಂದಲೇ ಇದ್ದಾನೆ, ಅವುಗಳಲ್ಲಿ ಉದ್ಗೀತ ಶಬ್ದದಿಂದ ಪ್ರತಿಪಾದ್ಯನಾದಂತಹ ನಾರಾಯಣ ಇದ್ದಾನೆ. ಅಶ್ವಗಳಲ್ಲಿ ಅಶ್ವ ಅನ್ನುವ ಹೆಸರಿನಿಂದಲೇ ಇದ್ದಾನೆ. ಅಲ್ಲಿ ಮುಂದೆ ಪ್ರತಿಹಾರದಲ್ಲಿ ಪ್ರತಿಹಾರ ನಾಮಕನಾಗಿದ್ದಾನೆ, ಅವನು ಅಶ್ವಗಳಲ್ಲಿದ್ದಾನೆ. ಪುರುಷನಲ್ಲಿ ಪುರುಷ ಅನ್ನುವ ಶಬ್ದದಿಂದಲೇ ಭಗವಂತ ಇದ್ದಾನೆ. ನಿಧನ ಅನ್ನುವ ಹೆಸರಿನ ಸಂಕರ್ಷಣ ಅಲ್ಲಿದ್ದಾನೆ. ಹೀಗೆ ಪಶುಗಳಲ್ಲಿ 5 ವಿಧವಾದಂತಹ ಸಾಮಗಳು, ಅಂದ್ರೆ ಇವೆಲ್ಲ ವೇದದ ಕೆಲವು ಭಾಗಗಳು. ಆ ಸಾಮ ಪ್ರತಿಪಾದ್ಯನಾದಂತಹ 5 ರೂಪದ ಭಗವಂತ ಯಾರಿದ್ದಾನೆ ಅಂತ ತಿಳ್ಕೋತಾನೆ, ಅಂಥ ಸಾಧಕ ಪಶು ಸಮೃದ್ಧಿಯನ್ನು ಪಡ್ಕೋತಾನಂತೆ. ಅವನಿಗೆ ಧನಧಾನ್ಯ ಸಮೃದ್ಧಿ ಬರುವುದರ ಜೊತೆಗೆ ಪಶುಗಳ ಸಮೃದ್ಧಿಯೂ ಕೂಡ ಅವನಿಗೆ ಬರ್ತದೆ. ಮತ್ತು ಆ ಪಶುಗಳಲ್ಲಿರುವಂತಹ ಭಗವಂತ ಆತನನ್ನ ಕಾಪಾಡ್ತಾನೆ. ಪಾಲನಾತ್ಸುಕಾರಿತ್ವಾತ್ ಪಶುನಾಮ ಜನಾರ್ದನ ಮುಕ್ತಸ್ತದ್ವಾನ್ ಭವತ್ಯೇವ ಪಶುಷು ಉಪಾಸಕೋ ಹರೇಹೇ. ಭಗವಂತನನ್ನ ಪಶು ಅಂತ ಕೂಡ ಕರೀತಾರಂತೆ. ಪಶು ಅಂತ ಯಾಕೆ ಕರೀತಾರೆ? ಅವನು ಎಲ್ಲವನ್ನೂ ಪಾಲನೆ ಮಾಡುವವನು ಮತ್ತು ಸುಖ ಕೊಡುವವನು. ಪ ಅಂದ್ರೆ ಪಾಲನೆ ಮಾಡುವವನು, ಶ ಅಂದ್ರೆ ಸುಖ ಕೊಡುವವನು. ಆ ಕಾರಣಕ್ಕಾಗಿ ಭಗವಂತನೇ ಪಶು. ಭಗವಂತ ಪಶುವೂ ಹೌದು ಮತ್ತು ಪಶುಗಳಿಗೆ ಪತಿನೂ ಹೌದು. ಅಲ್ಲಿ ಒಳಗಿದ್ದವನು ಆ ಪಶುಗಳನ್ನು ಪಾಲನೆ ಮಾಡುವವನು. ನಮಃ ಪಶೂನಾಂ ಪತಯೇ ಅಂತ ರುದ್ರಾಧ್ಯಾಯದಲ್ಲಿ ಕೂಡ ಭಗವಂತನ ವರ್ಣನ ಇದೆ. ಹೀಗೆ ಆ ಪಶು ಶಬ್ದದಿಂದ ಆತನೇ ವಾಚ್ಯ. ಇದನ್ನು ತಿಳ್ಕೊಂಡವರು ಆ ಭಗವಂತನನ್ನು ಪಡ್ಕೊಳ್ತಾರೆ, ಅಂದ್ರೆ ಮುಕ್ತರಾಗ್ತಾರೆ. ಅಜಗಳಲ್ಲಿ ಅಂದ್ರೆ ಆರುಗಳಲ್ಲಿ ಭಗವಂತ ಇದ್ದಾನೆ. ಅವನನ್ನು ಯಾಕೆ ಅಜ ಅಂತ ಕರೀತಾರೆ? ತನ್ನ ಭಕ್ತರ ಮೂಲಕ ಯಜ್ಞ ಮಾಡಿಸ್ಕೊಂಡು ಅವರಿಗೆ ಸದ್ಗತಿ ಕೊಡ್ತಾನೆ. ಸದ್ಗತಿ ಕೊಡೋದ್ರಿಂದ ಆತ ಅಜ ಅಂತ ಕರೆಸ್ಕೋತಾನೆ. ಆವಿ ಅಂತ ಕರೆಸ್ಕೋತಾನೆ ಅವನು. ಯಾಕೆಂತಂದ್ರೆ ಆವಿಸ್ತತ್ವವಿರೇವೋಕ್ತ ಊರ್ಣಯ ಶೀತತೋ ಅವನಾತ್. ಆ ಕುರಿಗಳಲ್ಲಿ ಉಣ್ಣೆ ಇರ್ತದಲ್ಲ, ಆ ಉಣ್ಣೆಯ ಮೂಲಕ ಉಣ್ಣೆಯನ್ನು ಉಪಯೋಗ ಮಾಡ್ಕೊಂಡಂತಹ ಮನುಷ್ಯರು ಚಳಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋತಾರೆ. ಅದು ಭಗವಂತನದ್ದೇ ಕಾರ್ಯ. ಅದಕ್ಕಾಗಿ ಅವನನ್ನು ಆವಿ ಅಂತ ಕರೀತಾರೆ. ಗೋವುಗಳಲ್ಲಿ ಆತ ಗೋ ಅನ್ನೋ ಶಬ್ದದಿಂದ ಇದ್ದಾನೆ. ಯಾಕೆ ಗೋ ಅನ್ನೋ ಶಬ್ದದಿಂದ ಇದ್ದಾನೆ ಅಂದ್ರೆ ಗಚ್ಚತೀತಿ ಗೋ, ಸದ್ಗತಿಗೆ ಪ್ರಾಪಕ, ತನ್ನ ಭಕ್ತರಿಗೆ ಸದ್ಗತಿಯನ್ನು ಕೊಡುವವನಾದ್ರಿಂದ ಅವನನ್ನು ಗೋ ಅಂತ ಕರೀತಾರಂತೆ. ಮುಂದೆ ಅಶ್ವ ಅನ್ನೋ ಶಬ್ದದಿಂದಲೂ ಕೂಡ ಆತನೇ ವಾಚ್ಯ. ಅಶು ವ್ಯಾಪ್ತವು ಅಂತ ಧಾತು. ಕುದುರೆಯನ್ನ ಅಶ್ವ ಅನ್ನೋ ಶಬ್ದದಿಂದ ಸಂಸ್ಕೃತದಲ್ಲಿ ಕರೀತಾರೆ. ಯಾಕೆ ಕರೀತಾರೆ? ಕುದುರೆ, ಆಕಳು, ಆಡು, ಕುರಿ ಇತ್ಯಾದಿ ಶಬ್ದಗಳಿಗೆ ಕನ್ನಡದಲ್ಲಿ ಏನು ಅರ್ಥ ಅಂತ ಗೊತ್ತಿಲ್ಲ ನಮಗೆ. ಏನಾದ್ರೂ ಅರ್ಥ ಇರಬಹುದು, ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಮಾತ್ರ ಅವೆಲ್ಲ ಶಬ್ದಗಳಿಗೂ ಅರ್ಥ ಇದ್ದೇ ಇದೆ. ಅಶು ವ್ಯಾಪ್ತವು, ಬಹಳ ಶೀಘ್ರವಾಗಿ ಸಂಚಾರ ಮಾಡ್ತದೆ ಕುದುರೆ, ದಾರಿಯನ್ನು ವ್ಯಾಪಿಸಿಬಿಡ್ತದೆ. ಅದಕ್ಕಾಗಿ ಕುದುರೆಯನ್ನ ಅಶ್ವ ಅಂತ ಕರೀತಾರೆ. ವಾಸ್ತವಿಕವಾಗಿಯೇ ಅಶ್ವ ಅನ್ನೋ ಶಬ್ದದಿಂದ ಮುಖ್ಯವಾಗಿ ಭಗವಂತನೇ ವಾಕ್ಯ, ಎಲ್ಲಾ ಕಡೆ ಇದ್ದವನಾದ್ದರಿಂದ. ಹೀಗೆ ಅಶ್ವ ಶಬ್ದದಿಂದಲೂ ಅವನೇ ವಾಚ್ಯ, ಅಶ್ವದಲ್ಲೂ ಅವನೇ ಇದ್ದಾನೆ. ಮುಂದೆ ಪುರುಷ ಅನ್ನೋದು 5ನೇದ್ದು. ಆಡು, ಕುರಿ, ಗೋವು, ಅಶ್ವ ಮತ್ತು ಪುರುಷ, 5ನೇ ಪ್ರಾಣಿಯೇ ಪುರುಷ. ಆ ಪುರುಷನಲ್ಲಿ ಯಾಕೆ ಇವನಿದ್ದಾನಲ್ಲ, ಅವನಿಗೇನು ಹೆಸರು ಅಂದ್ರೆ ಅಭೀಷ್ಟ ಪ್ರಾಪ್ತಿಗೆ ಕಾರಣ. ಎಲ್ಲಾ ಸಾಧಕರು ಏನಾದರೂ ಅಪೇಕ್ಷೆ ಪಟ್ಟರೆ ಅದನ್ನು ಕೊಡುವವನು ಇವನೇ. ಆದ್ರಿಂದ ಅವನನ್ನು ಪುರುಷ ಅಂತ ಕರೀತಾರೆ. ಪಶುಷು ಪಂಚವಿಧಂ ಸಾಮ ಉಪಾಸೀತ ಅಂತ ಚಾಂದೋಗ್ಯ ಉಪನಿಷತ್ತಿನ ಈ ಮಾತು ಹೊರಟಿತ್ತು. ಪಶುಗಳಲ್ಲಿ ಆ ಭಗವಂತನನ್ನು ಕಾಣಬೇಕು ಅಂತ. ಆಡಾಯ್ತು, ಕುರಿ ಆಯ್ತು, ಗೋವಾಯ್ತು ಮತ್ತು ಕುದುರೆ ಆಯ್ತು, ಇವೆಲ್ಲ ಪಶುಗಳು ಸರಿಯೇ. ಪುರುಷ ಹೇಗೆ ಪಶು ಅಂತಂದ್ರೆ, ಒಂದು ನಿರ್ದಿಷ್ಟವಾದಂತಹ ಯಜ್ಞದಲ್ಲಿ ಪುರುಷನು ಕೂಡ ಪಶುವೇ. ಪುರುಷ ಮೇಧ ಅಂತ ಕರೀತಾರೆ. ಅಶ್ವಮೇಧ ಅಂತ ಹೇಗಿದೆ, ಅಶ್ವಮೇಧ ಅಂದ್ರೆ ಅಶ್ವವನ್ನು ಬಲಿ ಕೊಟ್ಟು ಅಲ್ಲಿ ಯಜ್ಞ ಮಾಡೋದಕ್ಕೆ ಅಶ್ವಮೇಧ ಅಂತ ಕರೀತಾರೆ. ಅದೆಲ್ಲರಿಗೂ ಗೊತ್ತಿದ್ದೆ. ಪುರುಷ ಮೇಧ ಅಂತ ಒಂದಿದೆ, ಅಲ್ಲಿ ಪುರುಷನನ್ನು ಬಲಿ ಕೊಡ್ತಾರೆ. ಪುರುಷನನ್ನು ಕತ್ತರಿಸೋದಿಲ್ಲ,
ಸಾಂಕೇತಿಕವಾಗಿ ಅವನನ್ನು ಆಹುತಿ ರೂಪದಲ್ಲಿ ಇಟ್ಟಿರ್ತಾರೆ. ಅಂಥದ್ದೊಂದು ಯಜ್ಞ ಇದೆ. ಅದಕ್ಕಾಗಿ ಪುರುಷನು ಕೂಡ ಒಂದು ಪಶುವೇ. ಮತ್ತು ಪುರುಷನು ಯಾವಾಗ ಪಶು ನಿನ್ನೆ ಹೇಳಿದೆ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕಗಳ ಹಿನ್ನೆಲೆಯಲ್ಲಿ ಹೇಳಿದೆ. ಈ ಪುರುಷನನ್ನ 5 ವಿಧವಾದಂತಹ ಯಜ್ಞಗಳಲ್ಲಿ ದೇವತೆಗಳು ಬಲಿ ಕೊಡ್ತಾರೆ. ಅದಕ್ಕಾಗಿಯೇ ಸತ್ತು ಹೋದ್ಮೇಲೆ ಜೂಲೋಕ, ಚಂದ್ರಲೋಕ, ಮುಂದೆ ಭೂಲೋಕಕ್ಕೆ, ಮಳೆಯ ಮೂಲಕ ಭೂಲೋಕಕ್ಕೆ, ಭೂಲೋಕದಿಂದ ತಂದೆಗೆ, ತಂದೆಯಿಂದ ತಾಯಿಗೆ ಬಂದು ಹುಟ್ಟುತ್ತಾನೆ ಅಂತ ಬಂದಿತ್ತು. ಹೇಗೆ ನಾವು ಹುಟ್ಟುತ್ತೇವೆ ಅಂತ ಎಲ್ಲರಿಗೂ ಗೊತ್ತು. ತಂದೆಯ ಮೂಲಕ ತಾಯಿಯಲ್ಲಿ ಹುಟ್ಟುತ್ತೇವೆ ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದರ ಹಿಂದೆ 5 ವಿಧವಾದಂಥ ಯಜ್ಞಗಳು ನಡೀತವೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಬೇಕು ಅಂತ ನಿನ್ನೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿತ್ತು. ಈ ಜೀವ ಏನಿದ್ದಾನಲ್ಲ, ಇವನೇ ಪುರುಷ, ಇವನೇ ಒಂದು ಆಹುತಿ. ಆಡು, ಕುರಿ, ಗೋವು, ಅಶ್ವ ಇವು ಹೇಗೆ ಆಹುತಿಗಳು ಒಂದೊಂದು ಯಜ್ಞದಲ್ಲಿ, ಅದರಂತೆ ಈ ಜೀವನು ಕೂಡ ಒಂದು ಆಹುತಿನೇ, ಈ ಪುರುಷನು ಒಂದು ಆಹುತಿನೇ. ಅದಕ್ಕಾಗಿ ಅವನನ್ನು ಕೂಡ ಪಶು ಅಂತ ತಿಳ್ಕೊಳ್ಬೇಕು. ಪೂರಯತಿ ಇತಿ ಪುರುಷಃ, ಅಭೀಷ್ಟಗಳನ್ನು ಪೂರ್ಣ ಮಾಡುವನಾದ್ರಿಂದ ಅವನೇ ನಿಜವಾದಂಥ ಪುರುಷ. ಇವರೆಲ್ಲ ಸುಮ್ಮನೆ ಪುರುಷರಷ್ಟೇ, ಉಳಿದವರೆಲ್ಲ. ನಿಜವಾದ ಪುರುಷ, ಪುರುಷೋತ್ತಮ ಅಂದ್ರೆ ಅವನೇ. ಅದಕ್ಕಾಗಿ 5 ವಿಧವಾದಂಥ ಪಶುಗಳಲ್ಲಿ ಆ ಭಗವಂತನ ರೂಪವನ್ನು ಉಪಾಸನೆ ಮಾಡಬೇಕು. ಅಲ್ಲಿ ಹಿಂಕಾರ, ಉದ್ಗೀತ, ಪ್ರಸ್ತಾವ, ಪ್ರತಿಹಾರ, ನಿಧನ ಅಂತ ಹೀಗೆ 5 ಹೆಸರುಗಳು ಬಂದವು. ಆ ಹೆಸರುಗಳ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ಭಗವಂತನನ್ನ ಸಾಮ ಅಂತ ಕರೀತಾರೆ. ಸಾಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಸಾಮ ಅಂದ್ರೆ ಸಾಧು ಅಂತ ಅರ್ಥ ಅಂತ, ನಿರ್ದೋಷ. ಆತನಲ್ಲಿ ಯಾವುದೇ ದೋಷ ಇಲ್ಲ, ಆದ್ರಿಂದ ಅವನನ್ನ ಸಾಮ ಅನ್ನುವ ಶಬ್ದದಿಂದ ಕರೀತಾರೆ. ಸಾಧುತ್ವಾತ್ ಸಾಮನಾಮಾನಂ ಸಮಸ್ತ ಗುಣಪೂರ್ತಿತಃ ಸಮಸ್ತಂ ಯ ಉಪಾಸೀತ ನಾರಾಯಣ ಮನಾಮಯಂ ಅಂತ ಸಾಮ ಸಂಹಿತಾದಲ್ಲಿ ಬಂದದ್ದು ಮಾತು. ಮುಂದೆ ಉದ್ಗೀತ ಅನ್ನೋ ಶಬ್ದದಿಂದಲೂ ಕೂಡ ಅವನೇ ವಾಚ್ಯ. ಯಾಕೆಂತಂದ್ರೆ ಉದ್ಗೇಯ ಪ್ರಣವೇನ, ಗೀತಾ ಮತ್ತು ಗೀತಾ ಎರಡೂ ಶಬ್ದಕ್ಕೂ ಅರ್ಥ ಒಂದೇ, ಹಿಂದೆ ಹೇಳಿದ್ದೆ. ಗೀತಾ ಅನ್ನೋ ಶಬ್ದದ ಪರಿಚಯ ಇದೆ ನಮಗೆ. ಗೀತಾ ಅಂದ್ರೆ ಇದು ಅಲ್ಪಪ್ರಾಣ ಶಬ್ದ. ಗೀತಾ ಅಂತ ಮತ್ತೊಂದು ಶಬ್ದ ಇದೆ, ಅದು ಕೂಡ ಗಾನ, ಮಂತ್ರ ಅನ್ನೋ ಅರ್ಥವನ್ನು ಹೇಳುವಂಥದ್ದೇ. ಭಗವಂತನನ್ನು ಉದ್ಗೀತ ಅಂತ ಕರೀತಾರೆ. ಯಾಕೆ ಉದ್ಗೀತ ಅಂತ ಕರೀತಾರೆ ಅಂದ್ರೆ, ಓಂಕಾರದಿಂದ ಅವನೇ ವಾಚ್ಯ. ಆ ಓಂಕಾರದಿಂದ ವಾಚ್ಯ ಆದ್ರಿಂದ ಓಂಕಾರವು ಎಲ್ಲ ವೇದಗಳಿಗೆ ಸಂಕ್ಷಿಪ್ತವಾದಂತಹ ರೂಪ. ಆ ಓಂಕಾರದ ವಿಸ್ತಾರವಾದ ರೂಪವೇ ಈ ಎಲ್ಲ ವೇದಗಳು. ಅದಕ್ಕಾಗಿ ಓಂಕಾರದಿಂದ ಆತ ಪ್ರತಿಪಾದ್ಯ ಆದ್ರಿಂದ ಅವನನ್ನು ಉದ್ಗೀತ ಅಂತ ಕರೀತಾರೆ. ಉದ್ಗಚ್ಚಂತಿ ಯಥೋ ಅಸ್ಮಾದ್ ವಾಸುದೇವಾದಿ ಮೂರ್ತಯ. ಉದ್ಗೀತ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ಬೋದು. ಭಗವಂತನ ಮೂಲ ರೂಪದಿಂದಲೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ಹೊರಗೆ ಬಂದವು. ಹೊರಗೆ ಬಂದಿದ್ದರಿಂದ ಉದ್ಗಮನ ಅಂದ್ರೆ ಹೊರಗೆ ಬರೋದು. ಹೊರಗೆ ಬಂದಿದ್ದು ಅನ್ನೋ ಕಾರಣದಿಂದಾಗಿ ಅವನನ್ನೇ ವಾಸುದೇವ ಅಂತ ಕರೀತಾರೆ. ಆ ಭಗವಂತನನ್ನ ನಿಧನ ಅಂತ ಕರೀತಾರೆ. ನಿಧನ ಅಂತ ಕರೀತಾರೆ, ಪ್ರಸ್ತೋತ್ರ ಅಂತ ಕರೀತಾರೆ. ನಿಧನ ಅಂತ ಯಾಕೆ ಕರೀತಾರೆ? ನಿಧನ ಅಂದ್ರೆ ನಿಧನ ಹೊಂದಿದರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸಂಹಾರ ಮಾಡುವವನು, ನಾಶ ಅಂತ ಅರ್ಥ. ಹೀಗೆ ಸಂಹಾರ ಮಾಡುವವನಾದ್ರಿಂದ ಅವನನ್ನು ನಿಧನ ಅಂತ ಕರೀತಾರೆ. ಮತ್ತೆ ಹಿಂಕಾರ ಅನ್ನೋ ಶಬ್ದ ಇದೆ. ಹಿಂಕಾರ ಅಂದ್ರೆ ಸೃಷ್ಟಿ. ಆ ಸೃಷ್ಟಿಯನ್ನು ಮಾಡುವವನಾದ್ರಿಂದ ಅವನನ್ನ ಹಿಂಕಾರ ಅಂತ ಕರೀತಾರೆ. ಹಿಂಕಾರ ಇತಿ ಸಂಪ್ರೋಕ್ತ ಹೀತಿ ಸೃಷ್ಟಿ ರುದೀರ್ಯತೆ. ಹೀ ಅಂದ್ರೆ ಸೃಷ್ಟಿ, ಅದನ್ನ ಕಾರ ಅಂದ್ರೆ ಮಾಡುವವನಾದ್ರಿಂದ ಅವನೇ ಹಿಂಕಾರ. ಪ್ರಸಿದ್ಧತಾ ಹಿ ಸೃಷ್ಟಿ ಸ್ಯಾತ್ ನಿರುದ್ಧ ಪರಃ ಪ್ರಭು. ಪ್ರತಿಹಾರ ಇತಿ ಪ್ರೋಕ್ತ ಸಹಿ ಕಾರ್ಯೇಶ್ವಿದಂ ಜಗತ್ ಪ್ರತಿಹರೇ ನಿತ್ಯಂ ಮೂರ್ತಿ ಪ್ರತಿಹೃತೇ ಹರೇಹೇ. ಈ ಜಗತ್ತೆಲ್ಲವನ್ನು ಸಂಹಾರ ಮಾಡ್ತಾನಾದ್ರಿಂದ ಅವನನ್ನು ಪ್ರತಿಹಾರ ಅಂತ ಕರೀತಾರೆ. ಪ್ರತಿಹಾರ ಅಂದ್ರೂ ಸಂಹಾರ ಅನ್ನೋ ಶಬ್ದಕ್ಕೂ ಅರ್ಥ ಒಂದೇ. ಹೀಗೆ 5 ವಿಧವಾದಂತಹ ಸಾಮಗಳಲ್ಲಿ ಭಗವಂತ ಇದ್ದಾನೆ. ಅಲ್ಲಿ 5 ರೂಪಗಳಿಂದಲೂ ಕೂಡ 5 ವಿಧವಾದಂತಹ ಪಶುಗಳಲ್ಲೂ ಅವನಿದ್ದಾನೆ ಅಂತ ಅವನನ್ನ ಧ್ಯಾನ ಮಾಡಬೇಕು.
ಹೀಗೆ ಭಗವಂತನ ರೂಪಗಳನ್ನ ಪಂಚಸಾಮಗಳನ್ನ ಯಾಮಕ್ಕೆ ಯಾವುದೋ ದಿವಸದಲ್ಲಿ ಒಂದು ಹೊತ್ತು ಮಾತ್ರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಇಷ್ಟೇ ತಿಳ್ಕೊಳ್ಬಾರ್ದು. ದಿನದ ಪ್ರತಿಯೊಂದು ಯಾಮದಲ್ಲಿಯೂ ಕೂಡ ಭಗವಂತನನ್ನು ಧ್ಯಾನ ಮಾಡಬೇಕು. ಈ ವಿಧದಲ್ಲಿ ಇಹ ಪಂಚಸಾಮವ ಜಾವಕ್ಕೆ ಬೆಳಗಿನ ಜಾವ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ನೆನಪಾದಾಗೆಲ್ಲ ಪ್ರಯತ್ನಪೂರ್ವಕವಾಗಿ ನೆನಪು ಮಾಡಿಕೊಂಡು ಮನುಷ್ಯ ಧ್ಯಾನ ಮಾಡಬೇಕು. ಹಾಗೆ ನೆನವವರಿಗೆ 5 ಸನು ಜನ್ಮಗಳ ಇಂಥ ರಹಸ್ಯವನ್ನು ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಯಾವುದೇ ಜನ್ಮ ಮತ್ತೆ ಬರೋದೇ ಇಲ್ಲ ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ 6ನೇ ಸಂಧಿ ಪಂಚಮಹಾಯಜ್ಞ ಸಂಧಿ ಏನಿದೆ ಅದರಲ್ಲಿ 14ನೇ ಪದ್ಯದ ಶ್ರವಣದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.